ತೆಲುಗು ಹಾಗೂ ತಮಿಳು ಸಿನಿಮಾಗಳ ಮೂಲಕ ಖ್ಯಾತಿ ಗಳಿಸಿರುವ ನಜ್ರಿಯಾ ನಜೀಮ್ ಅವರು ತಮ್ಮ ಪತಿಯಾದ ಫಹಾದ್ ಅವರ ಜೊತೆ ಡಿವೋರ್ಸ್ ಪಡೆದಿದ್ದಾರೆ ಎನ್ನುವ ಸುದ್ದಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದ್ದು, ಇದಕ್ಕೆ ಕಾರಣ ನಜ್ರಿಯಾ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವುದು. ಹಾಗಾದ್ರೆ ನಿಜವಾಗ್ಲೂ ನಜ್ರಿಯಾ ಅವರು ತಮ್ಮ 11 ವರ್ಷದ ದಾಂಪತ್ಯ ಜೀವನಕ್ಕೆ ಬ್ರೇಕ್ ಹಾಕಿದ್ರ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಹಾಗೂ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ನಲ್ಲಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿ. ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಜ್ರಿಯಾ ನಜೀಮ್ ಅವರು ಆಂಕರ್, ಆಕ್ಟರ್, ಸಿಂಗರ್ ಹಾಗೂ ಡೈರೆಕ್ಟರ್ ಸಹ ಆಗಿದ್ದು, ಇವರು ತಮ್ಮ 19ನೇ ವಯಸ್ಸಿನಲ್ಲಿ ಫಹಾದ್ ಅವರನ್ನ ಮದುವೆಯಾಗಿದ್ದರು. ಇವರಿಬ್ಬರ ಮಧ್ಯ 12 ವರ್ಷದ ವಯಸ್ಸಿನ ಅಂತರವಿದ್ದು, ಈಗ ನಜ್ರಿಯಾ ಅವರಿಗೆ 30 ವರ್ಷ ವಯಸ್ಸು ಹಾಗೂ ಫಹಾದ್ ಅವರಿಗೆ 42 ವರ್ಷ ವಯಸ್ಸು. ಇವರಿಬ್ಬರು 21 ಆಗಸ್ಟ್ 2014ರಲ್ಲಿ ಮದುವೆಯಾಗಿದ್ದರು. ಆದರೆ ಇದೀಗ ನಜ್ರಿಯಾ ಅವರು ತಮ್ಮ 11 ವರ್ಷದ ದಾಂಪತ್ಯ ಜೀವನಕ್ಕೆ ಬ್ರೇಕ್ ಹಾಕಿದ್ದಾರೆ. ಅಂದರೆ ನಜ್ರಿಯಾ ಅವರು ಫಹಾದ್ ಅವರ ಜೊತೆ ಡಿವೋರ್ಸ್ ಪಡೆದಿದ್ದಾರೆ ಎನ್ನುವ ಸುದ್ದಿ ಹರಿದಾಡುತ್ತಿದೆ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಆಕ್ಟಿವ್ ಆಗಿದ್ದ ನಜ್ರಿಯಾ ಅವರು ಕೆಲವು ತಿಂಗಳಿಂದ ಸೋಷಿಯಲ್ ಮೀಡಿಯಾದಿಂದ ದೂರ ಉಳಿದಿದ್ದರು. ಆದರೆ ಈಗ ನಜ್ರಿಯಾ ಅವರು ಒಂದು ಪೋಸ್ಟ್ ಅನ್ನು ಮಾಡಿದ್ದು, ಅದರಲ್ಲಿ ನಾನು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ದೆ, ಅದರಿಂದ ಹೊರಬರಲು ನನಗೆ ಸಮಯ ಬೇಕಿತ್ತು, ಆದ್ದರಿಂದ ನಾನು ಎಲ್ಲರಿಂದ ದೂರ ಉಳಿದಿದ್ದೆ. ಹಾಗೆ ನನ್ನ ಫ್ಯಾನ್ಸ್ ಹಾಗೂ ಕಸಿನ್ಸ್ ಗಳಿಗೆ ನಾನು ಸಾರಿ ಕೇಳಲು ಬಯಸುತ್ತೇನೆ. ಹಾಗೆ ನಾನು ರಿಕವರಿ ಆಗಲು ನನಗೆ ಇನ್ನೂ ಸಮಯ ಬೇಕು. ನಾನು ರಿಕವರಿ ಆದ ಬಳಿಕ ಮತ್ತೆ ಕಂಬ್ಯಾಕ್ ಮಾಡುತ್ತೇನೆ ಎಂದು ಸಹ ಹೇಳಿದ್ದಾರೆ. ಆದರೆ ಈ ಪೋಸ್ಟ್ ನಲ್ಲಿ ನಜ್ರಿಯಾ ಅವರು ಎಲ್ಲಿಯೂ ಸಹ ಡಿವೋರ್ಸ್ ಬಗ್ಗೆ ಮಾತನಾಡಿಲ್ಲ. ಆದರೆ ನಜ್ರಿಯಾ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಫಹಾದ್ ಅವರನ್ನ ಅನ್ಫಾಲೋ ಮಾಡಿದ್ದಾರೆ. ಹಾಗೆ ಫಹಾದ್ ಅವರು ಸಹ ನಜ್ರಿಯಾ ಅವರನ್ನ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಿಂದ ಅನ್ಫಾಲೋ ಮಾಡಿದ್ದು, ಇವರಿಬ್ಬರು ಡಿವೋರ್ಸ್ ಪಡೆದಿದ್ದಾರೆ ಎನ್ನುವ ಸುದ್ದಿಗೆ ಕಾರಣವಾಗಿದೆ. ಹೌದು, ನಜ್ರಿಯಾ ಹಾಗೂ ಫಹಾದ್ ಅವರು ಡಿವೋರ್ಸ್ ಪಡೆದಿರುವ ವಿಷಯ ಇನ್ನೂ ಖಚಿತವಾಗಿಲ್ಲ. ಆದ್ರಿಂದ ನಜ್ರಿಯಾ ಹಾಗೂ ಫಹಾದ್ ಅವರ ಈ ಡಿವೋರ್ಸ್ ಸುದ್ದಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನೆನ್ನುವುದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.